ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮದುವೆವರೆಗೂ ಕೂಡ ಬಂದಿದ್ದಂತಹ ಸಂಬಂಧ ಏಕದಂ ನೋಡಿ ದಿಢೀರ್ ಅಂತ ಠಾಣೆಯ ಮೆಟ್ಟಿಲೇರಿರುತ್ತೆ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಮದುವೆವರೆಗೂ ಕೂಡ ಸಂಬಂಧ ಬಂದಿರುತ್ತೆ, ದಿಢೀರ್ ಅಂತ ಹೇಳಿ ಆನಂತರವಾಗಿ ಠಾಣೆಯ ಮೆಟ್ಟಿಲೇರ್ತಾರೆ. ಆರೋಪಿ ಕೈಗೆ ಸಿಕ್ಕಿರುತ್ತೆ ಒಂದು ಫ್ಲೈಟ್ ಟಿಕೆಟ್. ಪದೇ ಪದೇ ಜಗಳ ಆಗ್ತಾ ಇರುತ್ತೆ. ಆಕೆಗಾಗಿ ಕೋಟಿ ಕೋಟಿ ಖರ್ಚನ್ನ ಮಾಡಿದ್ದೆ ಅಂತ ಹೇಳಿ ಅರವಿಂದ್ ಹೇಳ್ತಾ ಇದ್ದಾರೆ. ಅದೇ ಆರೋಪಿ ಪೊಲೀಸರ ಮುಂದೆ ತಮ್ಮ ಅಳಲನ್ನ ಕೂಡ ತೋಡ್ಕೊಂಡಿದ್ದಾರೆ ಅರವಿಂದ್ ಅವರು. ಎಸ್, ಈ ಸಂಬಂಧವಾಗಿ ನೋಡಿ ನನಗೆ ಬಹಳಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ನಟಿಯೊಬ್ಬರು ಅರವಿಂದ್ ವಿರುದ್ಧವಾಗಿ ಕೇಸನ್ನ ಕೂಡ ದಾಖಲಿಸುತ್ತಾರೆ. 4 ವರ್ಷದ ಹಿಂದೆ ಅರವಿಂದ್ಗೆ ಪರಿಚಯ ಆಗಿರ್ತಾರೆ ದೂರುದಾರಿ. ಅರವಿಂದ್ ತಂದೆ ತೀರ್ಕೊಂಡಂತಹ ಬಳಿಕವಾಗಿ ಹತ್ತಿರವಾಗಿರ್ತಾರಂತೆ ನಟಿ. ಮಾನಸಿಕವಾಗಿ ಕುಗ್ಗಿದ್ದಂತಹ ಅರವಿಂದ್ ಅವರಿಗೆ ಧೈರ್ಯವನ್ನ ಕೂಡ ತುಂಬಿರ್ತಾರೆ ನಟಿ. ಆಕೆ ನನ್ನ ಜೀವನದಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂದುಕೊಂಡಿದ್ರಂತೆ ಅರವಿಂದ್ ಅವರು. ಸಂಬಂಧ ಮುಂದುವರೆದು ಮದುವೆಯ ಮಾತುಕತೆಯವರೆಗೂ ಕೂಡ ಹೋಗಿರುತ್ತೆ. ಈ ನಡುವೆ ನಟಿ ವಿದೇಶಕ್ಕೆ ತೆರಳಿರ್ತಾರೆ. ಸೊ ಅದರ ಒಂದು ಫ್ಲೈಟ್ ಟಿಕೆಟ್ ಸಿಕ್ಕಿರುತ್ತೆ. ಬೇರೆಯವರ ಜೊತೆಯಲ್ಲಿ ಹೋಗಿದ್ದಂತಹ ಬಗ್ಗೆ ಅನುಮಾನವನ್ನ ವ್ಯಕ್ತಪಡಿಸಿರ್ತಾರೆ ಅರವಿಂದ್. ನಟಿಗೆ ಪ್ರಶ್ನೆ ಮಾಡಿದ್ದಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಟ್ಟಿರೋದಿಲ್ಲ. ಅರವಿಂದ್ನ ಕಡೆಗಣಿಸಿ ಫೋನ್ ರಿಸೀವ್ ಅನ್ನ ಕೂಡ ಮಾಡ್ತಾ ಇರಲಿಲ್ವಂತೆ. ನಿದ್ದೆ ಮಾಡಬೇಕು ಬಿಟ್ಬಿಡು ಅಂತ ಹೇಳಿ ಸಿಲ್ಲಿ ಉತ್ತರವನ್ನ ಕೊಡ್ತಾ ಇದ್ದಂತೆ. ಇದೇ ಕಾರಣಕ್ಕೆ ನಟಿಯನ್ನ ಕಾಡಲು ಶುರು ಮಾಡಿದ್ರಂತೆ ಆರೋಪಿ. ಇದರಿಂದಾಗಿ ಇಬ್ಬರ ನಡುವೆ ವಾಗ್ವಾದ ಗಲಾಟೆಗಳು ಕೂಡ ಆಗಿರುತ್ತೆ. ಬಳಿಕವಾಗಿ ಅರವಿಂದ್ ರೆಡ್ಡಿ ವಿರುದ್ಧವಾಗಿ ದೂರನ್ನ ಕೂಡ ಕೊಟ್ಟಿರ್ತಾರೆ ನಟಿ. ಆಕೆಗಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದೇನೆ ಅಂತ ಹೇಳಿ ತಮ್ಮ ಆಳಲನ್ನ ಅರವಿಂದ್ ತೋಡ್ಕೊಳ್ತಾ ಇದ್ದಾರೆ. ಕೋಟಿ ಮೌಲ್ಯದ ಕಾರು, ಸೈಟ್, ಚಿನ್ನಾಭರಣವನ್ನ ಕೊಡಿಸಿದ್ದೇನೆ ನಾನು. ಈಗ ನೋಡಿದ್ರೆ ನನ್ನ ಬಿಟ್ಟುಬಿಡು, ನನಗೆ ಹಿಂಸೆ ಆಗ್ತಾ ಇದೆ, ಟಾರ್ಚರ್ ಆಗ್ತಾ ಇದೆ, ನಿದ್ದೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರಂತೆ. ಜೊತೆಗೆ ಇವರು ಕೂಡ ಪದೇ ಪದೇ ಈಗ ಲೊಕೇಶನ್ ಚೆಕ್ ಮಾಡಿಸುವಂಥದ್ದು, ಫಾಲೋ ಮಾಡಿಸುವಂಥದ್ದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರಂತೆ. ಎಲ್ಲಿ ಹೋಗ್ತಾರೆ ಅಲ್ಲೆಲ್ಲ ಹೋಗುವಂಥದ್ದು, ಎಲ್ಲಿ ಹೋಗ್ತಾಳೆ ಬಿಡ್ತಾಳೆ ಎಲ್ಲವನ್ನು ಕೂಡ ಗಮನಿಸುವಂತಹ ಕಾರ್ಯವನ್ನು ಈತ ಕೂಡ ಮಾಡ್ತಾ ಇದ್ದಂತೆ ಅರವಿಂದ್. ಆ ಒಂದು ವಿಚಾರಕ್ಕೆ ಬೇಸತ್ತು ಈಕೆಗೆ ಜೊತೆಗೆ ಮಾನಸಿಕವಾಗಿಯೂ ಕೂಡ ಹಿಂಸೆಯನ್ನ ನೀಡ್ತಾ ಇದ್ದು ಅನ್ನುವಂತಹ ಆರೋಪವನ್ನ ನಟಿ ಮಾಡಿದ್ದಾರೆ. ಒಟ್ಟು 4 ರಿಂದ 5 ಕೋಟಿ ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಒಂದು ಕಡೆ ಈಗಾಗಲೇ ಅರವಿಂದ್ ಹೇಳ್ತಾ ಇದ್ದಾರೆ. ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪಗಳನ್ನ ಕೂಡ ಮಾಡ್ತಾ ಇದ್ದಾರೆ. ನಾ ಬಹಳಷ್ಟು ಖರ್ಚು ಮಾಡಿದೆ, ಮದುವೆವರೆಗೂ ಕೂಡ ಬಂದಿತ್ತು ಮಾತುಕತೆ, ಯಾರ್ದೋ ಜೊತೆ ಹೋಗಿದ್ರು ಈಕೆ. ಸೊ ಅದು ನನಗೆ ಗೊತ್ತಾಯ್ತು, ಫ್ಲೈಟ್ ಟಿಕೆಟ್ ನೋಡಿದೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಅಂತ ಹೇಳಿ ಒಂದು ಕಡೆ ನಟಿ ಹೇಳ್ತಾ ಇದ್ದಾರೆ. ನಾ ಬಹಳಷ್ಟು ಖರ್ಚು ಮಾಡಿದ್ದೆ ಅಂತ ಹೇಳಿ ಆತ ಹೇಳ್ತಾ ಇದ್ದಾರೆ. ಈಗಾಗಲೇ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಕೂಡ ಆರೋಪಿಯನ್ನು ಬಂಧಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಸಾಕ್ಷಿಗಳನ್ನು ಕೂಡ ಕಲೆ ಹಾಕಿ ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುಚಿತ್ರ. ಎಸ್ ಸುಚಿತ್ರ, ಈಗ ಯಾರ ತಪ್ಪು ಎದ್ದು ಕಾಣಿಸ್ತಾ ಇರುವಂಥದ್ದು? ಈಗಾಗಲೇ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿರುವಂತಹ ವಿಚಾರಗಳು ಏನು? ಜೊತೆಗೆ ಮದುವೆ ವಿಚಾರಕ್ಕೆ ಬಂದು ಕೂಡ ಮದುವೆವರೆಗೂ ಕೂಡ ಬಂದು ಯಾಕೆ ಕಟ್ಟಾಯಿತು? ಜೊತೆಗೆ ಒಬ್ರಿಗೊಬ್ರು ಮಾಡ್ತಾ ಇರುವಂತಹ ಆರೋಪಗಳು ಏನಿದೆ? ಕಂಪ್ಲೀಟ್ ಆದಂತಹ ಮಾಹಿತಿ ಏನು? ಕುಸುಮ, ಏನು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಹಾಗೆ ಖ್ಯಾತ ನಟಿಗೆ ನಿರ್ಮಾಪಕನಿಂದ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸಿಪಿ ಚಂದನ್ ತಂಡದ ಅಧಿಕಾರಿಗಳು ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರನ್ನ ನಿನ್ನೆ ಬಂಧನ ಮಾಡಿದ್ರು. ಆ ನಂತರದಲ್ಲಿ ಅರವಿಂದ್ ವೆಂಕಟೇಶ್ ರೆಡ್ಡಿ ಅವರಿಗೆ ಜಾಮೀನು ಕೂಡ ಸಿಕ್ಕಿರುವಂತದ್ದು. ಆದ್ರೆ ಅರವಿಂದ್ ರೆಡ್ಡಿ ಅವರು ಹೇಳೋ ಪ್ರಕಾರ ಎಂಗೇಜ್ಮೆಂಟ್ ಮದುವೆವರೆಗೂ ಕೂಡ ಇವರಿಬ್ಬರ ಸಂಬಂಧ ಬಂದಿತ್ತು. ಕೊಡಗು ಮೂಲದ ಖ್ಯಾತ ನಟಿಗೂ ಇದು ವೆಂಕಟೇಶ್ ರೆಡ್ಡಿ ಅವ್ರಿಗೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಪರಿಚಯ ಇತ್ತು. ಜೊತೆಗೆ ವೆಂಕಟೇಶ್ ರೆಡ್ಡಿ ಅವರು ಕೂಡ ಆಕೆಗೆ ಕೋಟಿಯಷ್ಟು ಹಣವನ್ನ ಕೊಟ್ಟು ಅವರ ಒಂದು ವರ್ಷದ ಸ್ನೇಹಕ್ಕೆ ಒಂದು ಕಾರನ್ನ ಕೂಡ ಗಿಫ್ಟ್ ಅನ್ನ ಮಾಡಿರ್ತಾರೆ. ಆ ಒಂದು ಇಷ್ಟು ತುಂಬಾ ಚೆನ್ನಾಗಿದ್ದಂತಹ ಸಂಬಂಧ ಯಾವ ರೀತಿ ಪೊಲೀಸ್ ಠಾಣೆಯನ್ನ ಮೆಟ್ಟಿಲೇರ್ತು ಅಂತ ಹೇಳಿ ನಿನ್ನೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು. ಏನು ಕಳೆದ 4 ವರ್ಷದ ಹಿಂದೆಗೆ ಆರೋಪಿ ಅರವಿಂದ್ಗೆ ಈಕೆ ಪರಿಚಯ ಆಗಿರ್ತಾರೆ. 2 ವರ್ಷದ ಹಿಂದೆ ಅಷ್ಟೇ ಆರೋಪಿ ತಂದೆ ಅಂದ್ರೆ ವೆಂಕಟೇಶ್ ರೆಡ್ಡಿ ಅವರ ತಂದೆ ತೀರ್ಕೊಂಡಿರ್ತಾರೆ. ಆಗ ಈ ನಟಿ ಅವರಿಗೆ ತುಂಬಾ ಪರಿಚಯ ಆಗಿರ್ತಾರೆ. ತಂದೆ ಸಾವಿನಿಂದ ಕುಗ್ಗಿದಂತಹ ಅರವಿಂದ್ ರೆಡ್ಡಿಗೆ ಇವರು ತುಂಬಾನೇ ನಟಿಯವರು ಧೈರ್ಯವನ್ನ ಹೇಳಿ ಸಾಕಷ್ಟು ಒಂದು ರೀತಿಯಲ್ಲಿ ಧೈರ್ಯದ ಮಾತುಗಳನ್ನ ಹೇಳ್ತಾ ಇರ್ತಾರೆ. ಆದ್ರೆ ಅವಾಗ ಅನ್ಕೊಳ್ತಾರೆ ಅರವಿಂದ್ ರೆಡ್ಡಿ ಅವರು, ನಾನು ಇವರನ್ನ ಮದ್ವೆ ಆದ್ರೆ ಇವರು ನಮ್ ಜೊತೆಲಿ ಇದ್ರೆ ತುಂಬಾ ಲೈಫ್ ಚೆನ್ನಾಗಿರುತ್ತೆ ಅಂತ ಹೇಳಿ ಆಕೆ ಜೊತೆ ಉತ್ತಮ ಸ್ನೇಹವನ್ನ ಬೆಳೆಸ್ತಾರೆ. ಆದ್ರೆ ಇಬ್ಬರ ನಡುವೆ ತಿಂಗಳಿಂದನೂ ಕೂಡ ಒಂದಷ್ಟು ಸಂಬಂಧ ಹಾಳಾಗಿರುತ್ತೆ. ಆಗಾಗ ಜಗಳಗಳು ಕೂಡ ಹಾಳಾಗಿರುತ್ತೆ. ಹಾಗೆ ನಟಿಗೂ ಕೂಡ ಅರವಿಂದ್ ರೆಡ್ಡಿ ಅವರು ಕೋಟಿ ಖರ್ಚನ್ನ ಮಾಡಿದ್ದೀನಿ, ಹೀಗಾಗಿ
ಕಾರನ್ನ ಕೊಡು, ಸೈಟನ್ನ ಕೊಡಿಸಿದ್ದೇನೆ, ಒಂದಷ್ಟು 4 ರಿಂದ 5 ಕೋಟಿಯಷ್ಟು ಹಣವನ್ನ ಖರ್ಚು ಮಾಡಿದ್ದೇನೆ ಅಂತ ಹೇಳಿ ಇದೀಗ ಆರೋಪಿ ವೆಂಕಟೇಶ್ ರೆಡ್ಡಿ ಅವರು ಕೂಡ ಹೇಳ್ತಾ ಇರುವಂತದ್ದು. ಸದ್ಯ ಈ ಒಂದು ಸಂಬಂಧ ನಟಿ ನನ್ನನ್ನ ಬಿಟ್ಟು ಬೇರೆಯವರ ಜೊತೆ ಸಂಪರ್ಕದಲ್ಲಿ ಇದ್ದಾಳೆ ಅಂತ ಹೇಳಿ ಮನೆಗೆ ಹೋದಂತ ಸಂದರ್ಭದಲ್ಲಿ ಫ್ಲೈಟ್ ಟಿಕೆಟ್ ಕೂಡ ಆರೋಪಿಗೆ ಸಿಕ್ಕಿರುತ್ತೆ. ಈ ನಡುವೆ ವಿದೇಶ ಪ್ರಯಾಣವನ್ನ ಮಾಡಿದ್ವಿ, ಯಾರ ಜೊತೆ ಮಾಡಿದ್ಯಾ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಾರೆ. ಇದಕ್ಕೆ ನಟಿನೂ ಕೂಡ ಒಂದಷ್ಟು ಕಡೆಗಣೆಯನ್ನ ಮಾಡ್ತಾ ಇರ್ತಾರೆ, ಫೋನ್ ಅನ್ನ ರಿಸೀವ್ ಮಾಡೋದಿಲ್ಲ, ಜೊತೆಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ನಿದ್ದೆಯನ್ನ ಮಾಡ್ಬೇಕು, ಬಿಟ್ಬಿಡು ಅಂತ ಹೇಳಿ ಒಂದ್ ರೀತಿಯಲ್ಲಿ ಉತ್ತರ ನೀಡೋದಕ್ಕೆ ತಿರಸ್ಕಾರವನ್ನ ಮಾಡ್ತಾರೆ. ಇದೇ ರೀತಿ ಪದೇ ಪದೇ ಆಗ್ತಾ ಇರುತ್ತೆ. ಫ್ಲೈಟ್ ಅಲ್ಲಿ ಯಾರ ಜೊತೆ ಹೋಗಿದ್ಯಾ, ಫೋನ್ ಅಲ್ಲಿ ಯಾರ ಜೊತೆ ದಿನನಿತ್ಯ ಮಾತಾಡ್ತೀಯಾ, ಹೀಗೆ ಪ್ರಶ್ನೆಯನ್ನ ಕೇಳಿದಾಗ ನಟಿಯವರು ಕೂಡ ಒಂದಷ್ಟು ತಿರಸ್ಕಾರವನ್ನ ಮಾಡ್ತಾರೆ. ಇದರಿಂದಾಗಿ ಇಬ್ಬರ ನಡುವೆ ಕೂಡ ಗಲಾಟೆ ನಡೆಯುತ್ತೆ. ಇದರಿಂದಾಗಿ ಆರೋಪಿ ವೆಂಕಟೇಶ್ ರೆಡ್ಡಿ ಅವರು ಕೂಡ ಅವ್ರಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಕೂಡ ಇದೀಗ ನಟಿಯು ಕೂಡ ಆರೋಪವನ್ನ ಮಾಡಿರುವಂತದ್ದು. ಸದ್ಯ ಸಾಕ್ಷ್ಯಗಳನ್ನ ಕಲೆ ಮಾಡ್ಕೊಂಡು ಇದೀಗ ಯಾರದ್ದು ತಪ್ಪು ಅನ್ನೋದ್ರ ಮೂಲಕ ಪೊಲೀಸರು ಇದೀಗ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.